ಸ್ವಾತಿ ನ್ಯೂ ಡೈಲಿ ಲಾಗ್ಸ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸ್ವಾತಿ ಮಾತಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಲ್ಲಿ ನಾನು ಫಸ್ಟಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ಮೊದಲು ನಾನಿಲ್ಲಿ ಫ್ರೂಟ್ಸ್ನ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಹೊಸ ಹಣ್ಣು, ಇದು ಲಿಚ್ಚಿ ಅಂತ, ಲಿಚ್ಚಿ ಮತ್ತು ಇದಿನ್ನೋ ಒಂದು ಹೆಸರಿದೆ. ಈ ಹಣ್ಣು ಮುಳ್ಳು ಥರ ಇದೆ ಇದು, ಈ ಹಣ್ಣು. ಹಾಗೆ ಇನ್ನೊಂದು ಹಣ್ಣು ತೋರಿಸಿದ್ದೀನಿ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನು ನೆಲ್ಲಿಕಾಯಿ ಜ್ಯೂಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ರೆ ಫ್ಯಾಟ್ ಕಡಿಮೆ ಆಗುತ್ತೆ ಮತ್ತು ತುಂಬ ದಪ್ಪ ಇದ್ದರೂ ಕೂಡ ತೆಳ್ಳಗಾಗ್ತಾರೆ. ನಾವು ಡೈಲಿ ಮನೇಲಿ ಮಾಡಿಕೊಡ್ತೀನಿ ಹಸ್ಬೆಂಡ್ಗೆ. ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ಈ ರೆಸಿಪಿ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು. ನೆಲ್ಲಿಕಾಯಿ 1-2-3 ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನ ಈ ಥರ ಚಾಪ್ ಮಾಡ್ಕೋಬೇಕು. ಈ ನೆಲ್ಲಿಕಾಯಿ ಜ್ಯೂಸ್ಗೆ ತುಂಬ ತೆಳ್ಳಗಿರೋರು ಕುಡಿಬಾರ್ದು. ತುಂಬ ದಪ್ಪ ಇದ್ದವರು ಅಥವಾ ಹೊಟ್ಟೆ ತುಂಬ ದಪ್ಪ ಇದೆ ಅನ್ನೋರು, ತುಂಬ ತೆಳ್ಳಗಾಗಬೇಕು ಅನ್ನೋರು, ದೇಹದಲ್ಲಿರುವ ಎಲ್ಲ ಅಂಶ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳೆಲ್ಲ ಹೋಗ್ತವೆ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ. ನಾನಿಲ್ಲಿ ಒಂದು 3 ನೆಲ್ಲಿಕಾಯಿನ ತೊಗೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಶುಂಠಿನ ಚಾಪ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಇಂಚು. ಇವಾಗ ನೆಲ್ಲಿಕಾಯಿನ ಜ್ಯೂಸರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ನೆಲ್ಲಿಕಾಯಿನೂ ಹಾಕ್ಕೊಂಡು ಆಮೇಲೆ ಶುಂಠಿನ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಲ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು ಕೆಲವರು ಜೀರಿಗೆ, ಕಾಳುಮೆಣಸು ಹಾಗೆ ಹಾಕ್ಕೊಂಡ್ರೂ ಹಾಕ್ಕೋಬೋದು, ಆದರೆ ಸಣ್ಣ ಆಗಲ್ಲ. ಅದ್ರ ಬದಲು ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಪೌಡ್ರು, ಕಾಳುಮೆಣಸಿನ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಇದೇನು ಕಷ್ಟ ಇಲ್ಲ ಜಾಸ್ತಿ. ಅದನ್ನ ಸೋಸ್ಕೊಂಡು ನೀಟಾಗಿ ಸೋಸ್ಕೊಂಡು ಈ ಥರ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟು. ಹಾಗೆ ಇವಾಗ ನಾನು ಮಾರ್ನಿಂಗಿಗೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟಿಗೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕಿ ದೋಸೆಗೆ ಹಾಕ್ಕೊಡ್ಬೇಕು ಅಂತ ಹೇಳಿದ್ಲು. ನಾನು ಆಲ್ರೆಡಿ ಇಲ್ಲಿ ಉದ್ದಿನ ದೋಸೆಗೆ ಈ ಥರ ಬ್ಯಾಟರ್ನ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನೂ ಮಾಡ್ಕೊಳ್ಬೇಡ. ಉದ್ದಿನ ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ, ಆದರೆ ಅದಕ್ಕೆ ನನ್ನ ಮಗಳು ಈ ಉದ್ದಿನ ದೋಸೆ ಮೇಲೆ ಡಿಸೈನ್ ಥರ ಮಾಡಿ ಅದಕ್ಕೇನೋ ಈರುಳ್ಳಿ ಮತ್ತು ಕ್ಯಾರೆಟ್ನ ಹಾಕ್ಕೊಡ್ಬೇಕು ಅಂತ ಹೇಳಿದಾಳೆ ಲಂಚ್ ಬಾಕ್ಸ್ಗೆ. ನಾನು ಹಾಗಾಗಿ ಇವಾಗ ಒಂದು ದೋಸೆನ ಹಾಕ್ಕೊಳ್ತೀನಿ. ಮೊದಲಿಗೆ ಮಾಮೂಲಿ ಹೇಗೆ ದೋಸೆ ಮಾಡ್ತೀರೋ ಹಾಗೆ ದೋಸೆನ ಹಾಕ್ಕೊಂಡು, ಉದ್ದಿನ ದೋಸೆದೇ ಬ್ಯಾಟರು. ಇಲ್ಲಾಂದರೆ ನೀವು ಮೆಂತ್ಯ ದೋಸೆಗೆ ಹಾಕ್ತಿದ್ರೆ ಆ ದೋಸೆಯಲ್ಲೂ ಮಾಡ್ಕೊಳ್ಬೋದು. ಇದನ್ನು ಇನ್ನೂ ತೆಳ್ಳಗೆ ಮಾಡ್ಕೊಬೋದು ಬೇಕಾದರೆ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕೆಲವರು ಉದ್ದಿನ ದೋಸೆನ ತುಂಬ ದಪ್ಪನ ಬ್ಯಾಟರ್ ಮಾಡ್ಕೊಳ್ತಾರೆ. ಅಷ್ಟು ದಪ್ಪ ಮಾಡಿಕೊಂಡು ಸ್ಮೂತಾಗಿ ಬರುತ್ತೆ, ಆದರೂ ಅಷ್ಟು ಇದಾಗಲ್ಲ. ಈ ಥರ ಅಂದರೆ ಸ್ವಲ್ಪ ನೀರಲ್ಲ ಆ ಕಡೆ ದಪ್ಪನೂ ಅಲ್ಲ, ಆ ಥರ ಮೀಡಿಯಮಲ್ಲಿ ಮಾಡಿಕೊಂಡ್ರೆ ಬ್ಯಾಟರ್ನ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೋಡಿ ಸ್ವಲ್ಪ ಬಬಲ್ಸ್ ಬರ್ತಾಯಿದೆ. ಇದಕ್ಕೆ ನೀವು ಮುಚ್ಚಬೇಕಾದ್ರೂ ಅದಕ್ಕೆ ಕ್ಲೋಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬಫಲ್ ಬರುತ್ತೆ. ಇಲ್ಲ ಹಾಗೆ ಇಡ್ಬೋದು ಅನ್ನೋರು ಹಾಗೆ ಇಡ್ಬೋದು. ನಾನಿಲ್ಲಿ ಹಾಗೆ ಬಿಟ್ಟಿದ್ದೀನಿ. ಈಗ ದೋಸೆನ ತಿರುವಿ ಹಾಕಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಟ್ನಿನ ಆಲ್ರೆಡಿ ಕೆಂಪು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ದೋಸೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕೆಂಪಗೆ ಕಾಯಿಸ್ಬೇಕಲ್ಲ, ರೆಡಿ ಆಗಿದೆ ಆಲ್ರೆಡಿ, ನೋಡ್ತಾ ಇರ್ಬೋದು. ಇವಾಗ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಇದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ನನ್ನ ಮಗಳು ಅವಳೇನೋ ಗೊಂಬೆ ಥರ ದೋಸೆನ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ಲು.
ಅದಕ್ಕಾಗಿ ಸರಿಯಾಗಿ ಬರಲ್ಲ ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಗೊಂಬೆ ಥರ ದೋಸೆ ಹಾಕಿ ಅದ್ರ ಮೇಲೆ ಈರುಳ್ಳಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕಬೇಕು ಅಂತ ಹೇಳಿದ್ಲು. ಹಾಗಾಗಿ ಅದೇ ಥರ ಟ್ರೈ ಮಾಡ್ತಾಯಿದ್ದೆ. ಈ ಥರ ಮಾಡಿದೆ, ಆದರೂ ಸ್ವಲ್ಪ ಶೇಪಲ್ಲಿ ಬಂತು. ನೋಡ್ತಾ ಇದ್ದೀರಲ್ವ, ನೋಡಿ ಸ್ವಲ್ಪನಾದರೂ ಗೊಂಬೆ ಶೇಪ್ ಬಂದಿದೆ ಅಂದ್ಕೊಳ್ತೀನಿ. ಇದಕ್ಕೆಲ್ಲ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಇದು ಕೊಬ್ಬರಿ ಇದೆಯಲ್ಲ, ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಕ್ಯಾರೆಟ್ನ ತುರ್ಕೊಂಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಮೇಲ್ಗಡೆ ಈ ಥರ ಹಾಕ್ಕೊಂಡಿದ್ದೀನಿ. ಅವಳು ಈ ಥರನೇ ಮಾಡಬೇಕು ಅಂತ ಹೇಳಿದ್ಲು. ಒಟ್ಟಿನಲ್ಲಿ 2 ಶೇಪಲ್ಲಿ ಹೇಳಿದ್ಲು. ನಾನು ಇನ್ನೊಂದಾಗಿ 3 ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಇದು ಬೆಸ್ಟ್ ಅನಿಸುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ ಈ ಥರ ಹಾಕಿ ಇದಕ್ಕೆ ತಿರುವಿ ಹಾಕಿ ಇದಕ್ಕೆ ತುಪ್ಪನ ಏನಾದರೂ ಹಾಕ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿನೂ ಆಗಿರುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬ್ಯಾಟರ್ನ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಮೆಂತ್ಯ ದೋಸೆಗೆ ಹಾಕ್ತಿರ್ತಾರಲ್ವ, ಆ ಮೆಂತ್ಯ ದೋಸೆ ಹಿಟ್ಟಲ್ಲೂ ಕೂಡ ಇದೇ ಥರ ಮಾಡ್ಕೋಬೋದು. ಇಲ್ಲ ಅದನ್ನ ಇನ್ನೂ ತೆಳ್ಳಗೆ ಮಾಡ್ಕೊಂಡು ಪೇಪರ್ ದೋಸೆ ಥರನೂ ಮಾಡ್ಕೊಬೋದು. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿದ್ರಲ್ವ, ನೀವು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಒಂದು ದೋಸೆ ರೆಡಿಯಾಗಿದೆ. ಇವಾಗ ಇನ್ನೊಂದು ದೋಸೆನ ರೆಡಿ ಮಾಡೋಣ. ನೀಟಾಗಿ ಎಣ್ಣೆಲ್ಲ ಹಚ್ಕೊಂಡು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾರ್ಟ್ ಶೇಪಲ್ಲಿ ಬೇಕಂತ ಹೇಳಿದ್ಲು, ಹಾಗಾಗಿ ನಾನು ಹಾರ್ಟ್ ಶೇಪಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದೊಂದೇ ಬಬಲ್ಸ್ ಬರ್ತಾಯಿದೆ. ಹಾರ್ಟ್ ಶೇಪ್ ಮಾಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಆ ಈರುಳ್ಳಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ. ಮತ್ತು ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ಟೈಮ್ ಸಿಕ್ಕಾಗ. ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾವ ವೀಡಿಯೋ ನಾನು ಯಾವ ಥರ ರೆಸಿಪಿ ಮಾಡಬೇಕಂತನೂ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಹಾರ್ಟ್ ಶೇಪಿಗೆ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಆ ಈರುಳ್ಳಿ ಘಮ ಬಿಸಿ ಆಗ್ತಿರುವಾಗಲೇ ಈರುಳ್ಳಿ ಘಮ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಮೇಲೆ ಈ ಬಿಸಿ ಬಿಸಿ ದೋಸೆ ಮೇಲೆ ತೆಗೆಯುವಾಗಲೇ ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆಲ್ರೆಡಿ 2 ದೋಸೆ ರೆಡಿಯಾಗಿದೆ. ಇವಾಗ ನಾನು ಇದೊಂದು ಶೇಪ್ ನಾನೇ ಎಕ್ಸ್ಟ್ರಾ ಏನೋ ಒಂದು ಶೇಪ್ ಮಾಡೋಕ್ಕೋಗಿ ಏನಾಯಿತು, ಆದರೂ ಪರವಾಗಿಲ್ಲ, ಯಾವುದೋ ಒಂದು ಶೇಪ್ ಬಂದಿದೆ. ನನ್ನ ಮಗಳು ಇದೇನಮ್ಮ ಶೇಪ್ ಕೇಳಿದ್ಲು. ಪರವಾಗಿಲ್ಲ, ಆದರೂ ಚೆನ್ನಾಗಿದೆ. ಟ್ರೈ ಮಾಡಿದ್ದೀನಿ, ನೋಡಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ನೋಡಿ ಇವಾಗ ತಿರುವಿ ಹಾಕ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.